ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಾಶ್ಮೀರಲ್ಲಿ ನಮ್ಮ 5ನೇ ದಿನ. ನಾವು ಇವಾಗ ಹೊರಟಿದ್ದೀವಿ ಸೋನ್ಮರ್ಗ್ ಹತ್ರ. ಸೋನ್ಮರ್ಗ್ ಅಂತಾರೆ, ಸೋನಾಮಾರ್ಗ್ ಅಂತಾರೆ. ಸೊ ನೋಡ್ಬೋದು ವೆದರ್ ಹೇಗಿದೆ ಅಂತ. ಶ್ರೀನಗರಲ್ಲಿ ಕೂಡ ಇವತ್ತು ಮೋಡ ಕವಿದ ವಾತಾವರಣ. ಮತ್ತೆ ಸೋನ್ಮರ್ಗ್ ಅಲ್ಲಿ ಕೂಡ ಇದಕ್ಕಿಂತ ಜಾಸ್ತಿನೇ ವೆದರ್ ಇವತ್ತು ಖರಾಬ್ ಆಗಿದೆಯಂತೆ. ಹಾಗಾಗಿ ಇವತ್ತು ಶ್ರೀನಗರದಲ್ಲಿ ಕೂಡ ಸ್ವಲ್ಪ ಚಳಿನೇ ಇದೆ. ಅಂಡ್ ನಾವು ಬೇಗ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ತಿಂಡಿ ನಮ್ಮ ಹೋಟೆಲಲ್ಲೇ ಇರುತ್ತಲ್ಲ, ಶುರು ಆದ ತಕ್ಷಣನೇ ನಾವು ತಿನ್ಕೊಂಡು ಹೊರಟಿದ್ದೀವಿ. ನೋಡ್ಬೋದು ದಾರಿಯಲ್ಲಿ ಕಾಲೇಜ್ಗೆ, ಸ್ಕೂಲ್ಗೆ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿ, ಇದು ಸೋನ್ಮಾರ್ಗ್ ಹೋಗ್ಬೇಕಾದ್ರೆ ಆಗಿದೆ ಆಕ್ಸಿಡೆಂಟ್ ಅಂತೆ. ಮೊನ್ನೆ ಕಾರು 3-4 ಜನನು ಸ್ಪಾಟು, ಬಸ್ ಪಲ್ಟಿ ಹೊಡೆದ್ಬಿಟ್ಟಿತ್ತು. ಬಸ್ಸೇ ಕೋಯಿ ಗಾಯಬ ಜಖ್ಮಿ. ಓಕೆ, ಏನಪ್ಪ, ಬಾರ ಡೇಂಜರಸ್ ರೂಟ್ ಅಂತ. ಇದು ರೋಡ್ ಚೆನ್ನಾಗಿದೆ. ಈ ಆಕ್ಸಿಡೆಂಟ್ ಆಗಿರೋದು 2 ದಿನ ಮುಂಚೆ. ಕೇಳ್ದಾಗ್ಲಿಂದ ಅಂತೂ ಎಷ್ಟು ಭಯ ಆಗಿತ್ತು ಅಂತೀರಾ. ಅದೇ ರೋಡಲ್ಲಿ ಹೋಗಬೇಕು ನಾವು, ಹೇಗೋ ಏನೋ ಅಂತ. ಬಟ್ ಏನು ರೀಸನ್ನು ಅಂತ ಗೊತ್ತಾಗಿಲ್ಲ. ಕಾರಲ್ಲಿ ಇದ್ದವರೆಲ್ಲನೂ ಕೂಡ 4 ಜನ ಹುಡುಗಿರು, ಒಬ್ಬ ಡ್ರೈವರು, ಎಲ್ಲರೂ ಸ್ಪಾಟ್ ಆಗಿದ್ದಾರಂತೆ. ಅದು ನೋಡೋಕ್ಕಾಗೋದಿಲ್ಲ, ಆ ಥರ ಆಗಿತ್ತು ಬಾಡಿ ಅಂತ ಹೇಳ್ತಾ ಇದ್ರು. ಸೊ ಸೋನ್ಮರ್ಗ್ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗೇನೆ ಹೋಗೋದಕ್ಕೆ ಹೇಳಿ. ಈಗ ನಾವು ಟನಲ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಈ ಟನಲ್ ಈ ವರ್ಷನೇ ಅಂತ ಇನಾಗ್ರೇಟ್ ಆಗಿರೋದು. ಇದು ಕಟ್ಟಿರೋ ಪರ್ಪಸ್ ಏನು ಅಂದರೆ, ಸ್ನೋಫಾಲ್ ಆದಾಗ ಇಲ್ಲಿ ಬ್ಲಾಕ್ ಆಗಿಬಿಡ್ತಾ ಇತ್ತಂತೆ, ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ. ಅದನ್ನು ಕ್ಲಿಯರ್ ಮಾಡಬೇಕು, ಆಮೇಲೆ ಹೋಗೋಕ್ಕಾಗ್ತಾ ಇದ್ದಿದ್ದು. ಸೊ ಇದನ್ನು ಮಾಡ್ದಾಗ್ಲಿಂದ ಇನ್ಮೇಲೆ ಯಾವತ್ತೂ ಕ್ಲೋಸ್ ಆಗೋದಿಲ್ವಂತೆ ರೋಡು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಡ್ರೈವರ್ ಹೇಳ್ತಾ ಇದ್ರು, ನೀವು ಹೀಗೆ ನೋಡ್ತಾ ಇರಿ, ಅಲ್ಲಿ ಹೊರಗಡೆ ಹೋದ ತಕ್ಷಣನೇ ನಿಮಗೆ ಜನ್ನತ್ಗೆ ಎಂಟರ್ ಆಗಿದ್ದೀವೇನೋ, ಸ್ವರ್ಗಕ್ಕೆ ಬಂದಿದ್ದೀವೇನೋ ಅಂತ ಫೀಲ್ ಆಗುತ್ತೆ ಅಂಥೇಳಿ. ಸೊ ನಾವು ಕೂಡ ಕ್ಯಾಮ್ರಾನ ಆನಲ್ಲೇ ಇಟ್ಟು ಕಾಯ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಪ್ಯಾರಡೈಸ್ ಆನ್ ಅರ್ತ್. ಸ್ವರ್ಗಕ್ಕೆ ಸ್ವಾಗತ. ನಾನು ಹೇಳ್ತಾ ಇದ್ದೆ, ಸ್ವರ್ಗ ಅಂತೂ ನೋಡಿಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲ ಕಡೆನೂ ಸ್ನೋ ಕ್ಯಾಪಡ್ ಮೌಂಟನ್ ಅಂತ ಹೇಳಿ. ಸೊ ಇಲ್ಲಿ ಸ್ನೋಫಾಲ್ ಆಗೋದು ವಿಂಟರಲ್ಲಿ. ನಮಗೆ ಏನು ಇವಾಗಲೇ ತಡ್ಕೊಳಕ್ಕಾಗ್ತಾ ಇಲ್ಲ ಚಳಿಯಲ್ಲಿ. ವಿಂಟರಲ್ಲಿ ಬಂದ್ರಂತೂ ತಡಿಯೋಕೆ ಆಗೋದಿಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ನಾವು ವಿಂಟರ್ ಚೂಸ್ ಮಾಡಿಲ್ಲ. ನಮಗೆ ಪ್ಲೆಸೆಂಟ್ ವೆದರ್ ಬೇಕು, ಅಂದರೆ ಸನ್ಲೈಟ್ ಇರಬೇಕು, ಕೆಳಗಡೆ ಐಸ್ ಇರಬೇಕು. ಚಂದನ್ವಾರಿಯಲ್ಲಿ ಇತ್ತಲ್ವ ಆ ಥರ. ನನಗೆ ಸ್ನೋಫಾಲ್ ಮೇ ಬಿ ನನಗೆ ಅದು ರೆಸಿಸ್ಟ್ ಮಾಡೋಕೆ ಆಗೋದಿಲ್ಲ. ಎಲ್ಲಿ ನೋಡಿದ್ರು ಬರ್ರಿ ಸ್ನೋ. ನೋಡಿದು ಫುಲ್ ಅಲ್ಲಿ ನೋಡಿ ಮೇಲೆ ಫಾಗ್ ಹೇಗಿದೆ ಅಂತ. ಇವತ್ತು ಸೂರ್ಯನೇ ಬಂದಿಲ್ಲ. ಚಂದನ್ವಾರಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಆ ತರ ನನಗೆ ಎವ್ರಿ ಡೇ ಬೇಕಿತ್ತು. ಎವ್ರಿ ಡೇ ಹತ್ರ ಆಗೋದಿಲ್ಲ. ನಾನು ಅವಾಗಲೇ ಹೇಳಿದ್ದೀನಿ, ಎವ್ರಿ ಡೇ ಇಸ್ ಎ ನ್ಯೂ ಡೇ ಹಿಯರ್ ಅಂತ. ಬಟ್ ಫೈನ್, ಅವತ್ತು ನಾನು ಎಂಜಾಯ್ ಮಾಡಿದ್ನಲ್ಲ, ಸೊ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡೋಣ. ಸೊ ಬನ್ನಿ, ಈಗ ಸೋನ್ಮರ್ಗ್ ಅಲ್ಲಿ ಮೊದಲು ನಾವು ಅಲ್ಲಿ ಇಳಿದ್ವಿ. ಅಲ್ಲಿ ಸ್ಟ್ಯಾಂಡ್ ಇದೆ, ಅಲ್ಲಿ ಸ್ಟ್ಯಾಂಡ್, ಅಲ್ಲಿ ಕಾರೆಲ್ಲ ನಿಂತಿದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಇದೆ. ಸೊ ಅಲ್ಲಿಂದ ನಾವು ಈ ಕಡೆ ಬಂದ್ವಿ. ಸೊ ಇಲ್ಲಿ ಬಂದ ತಕ್ಷಣನೇ ನಿಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ಇಲ್ಲಿ ಸ್ನೋ ಆಕ್ಟಿವಿಟೀಸ್ ಇರುತ್ತೆ. ಅಂಡ್ ಇಲ್ಲಿಂದ ಕೆಲವೊಂದು ಪಾಯಿಂಟ್ಸ್ ವರೆಗೂ ಕರ್ಕೊಂಡು ಹೋಗ್ತಾರೆ. ಲೈಕ್ ಹಾಜೇವಾಸ್ ಗ್ಲೇಷಿಯರ್, ಅದು ಲಾಸ್ಟ್, ಅದೇ ಲಾಸ್ಟ್ ಪಾಯಿಂಟ್. ಆಮೇಲೆ ಈ ಫಿಲ್ಮ್ಗಳು ತೆಗ್ದಿರ್ತಾರಲ್ವಾ, ಆ ಸ್ಪಾಟ್ ಅನ್ನ ನಾವು ತೋರಿಸ್ತೀವಿ ಅಂತ. ಅಲ್ಲಿಗೆ ನೀವು ನಡ್ಕೊಂಡು ಹೋಗಕ್ಕಾಗೋದಿಲ್ಲ, ಸ್ನೋನ ನಡೆಯೋದು ಕಷ್ಟ. ಸೊ ಸ್ಲೆಡ್ಜಿಂಗ್ ಅಲ್ಲಿ ನೋಡಿ, ಈ ತರ ಸ್ಲೆಡ್ಜ್ ಅಲ್ಲಿ ಎಳ್ಕೊಂಡು ಹೋಗ್ತಾರೆ. ಇದ್ರ ಮೇಲೆ ಕೂತ್ಕೊಳ್ಬೇಕು ನಾವು, ಅವರು ಎಳ್ಕೊಂಡು ಹೋಗ್ತಾರೆ. ಬಿಕಾಸ್ ಸೆಕೆಂಡ್ ಇಸ್ ಸ್ನೋ ಬೈಕ್ ಇಲ್ಲಿದೆ ಅಲ್ಲ. ಓಕೆ, ಥರ್ಡ್ ಕಾರಲ್ಲಿ ಹೋಗ್ಬೋದು ಅಂತಾರೆ. ಬಟ್ ಅಲ್ಲಿ ಇವತ್ತು ಕಾರ್ ಹೋಗಲ್ಲ ಅನ್ಸುತ್ತೆ. 0 ಪಾಯಿಂಟ್ಗೆಲ್ಲ ಕಾರಲ್ಲಿ ಹೋಗ್ಬೇಕು. ಬಟ್ ಇವತ್ತು ಅದೆಲ್ಲ ಬಂದ್ ಆಗಿದ್ದಂತೆ. ಸೊ ಅಲ್ಲಿಗೆ ಹೋಗಕ್ ಆಗೋದಿಲ್ಲ. ಇಲ್ಲ ನೀವು ಇಲ್ಲೇ ಎಂಜಾಯ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಸೊ ಈಗ ಸದ್ಯಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಫುಲ್ ನಾವಂತೂ ಪ್ಯಾಕ್ ಹಾಕೊಂಡು ಬಂದಿದ್ದೀವಿ, ಚಳಿ ತಡಿಯೋಕ್ಕಾಗಲ್ಲ ಅಂತ. ಬಟ್ ಇಟ್ಸ್ ಓಕೆ. ಥರ್ಮಾವೇರ್ ಒಳಗಡೆ ಹಾಕೊಂಡಿದ್ದು ನನ್ಗೆ ಅಷ್ಟೊಂದು ಅನ್ನಿಸ್ತಾ ಇಲ್ಲ. ನಾನು ಫುಲ್ಲಿ ಪ್ಯಾಕ್, ಏನೇನು ಬೇಕು ಪ್ರಿಕಾಷನ್ಸ್ ಎಲ್ಲಾನು ತಗೊಂಡಿದ್ದೀನಿ. ಇದ್ದಿದ್ದು ಒಬ್ಬೊಬ್ಬರಿಗೆ 2 ಜಾಕೆಟ್ ನೋಡಿ ಇಟ್ಕೊಂಡಿದ್ದೀನಿ ಕೈಯಲ್ಲಿ. ಅವ್ರಿಗೆ ಬೇಡವಂತೆ, ಅಲ್ಲಿಗೆ ಹೋದ್ಮೇಲೆ ನೋಡೋಣ ಏನಂತಾಳೆ ಅಂತ.
ಮೂವೀಸಲ್ಲೆಲ್ಲ ಹಾರ್ಟ್ ಶೂಟ್ ಮಾಡ್ತಾರಲ್ವಾ, ಈ ಐಸ್ಲ್ಯಾಂಡಲ್ಲಿ ಸೀರೆ ಉಟ್ಕೊಂಡು ರೊಮ್ಯಾಂಟಿಕ್ ಆಗಿ, ಆ ರೀತಿಯಲ್ಲಿ ನಾನು ಕೂಡ ಸೀರೆ ಉಟ್ಕೊಳ್ಬೇಕು ಅಂತ ಆಸೆ ಇತ್ತು. ಅದು ನೆರವೇರುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ, ಯಾಕೆಂದರೆ ತುಂಬಾ ಚಳಿ ಇರುತ್ತೆ, ಅದು ಹೇಗೆ ಸೀರೆ ಉಟ್ಕೊಂಡು ಮಾಡೋದು ಅಂತ ಹೇಳಿಬಿಟ್ಟು ನಾನು ಚಂದನ್ ವರಿಯಲ್ಲಿ ತುಂಬ ಮಿಸ್ ಮಾಡ್ಕೊಂಡೆ. ಸೀರೆ ತಂದಿದ್ರೆ ಇಲ್ಲಿ ತುಂಬ ಚೆನ್ನಾಗಿರ್ತಿತ್ತು ನೋಡಿ, ಚಳಿನೂ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ಓಕೆ, ಇವತ್ತು ಸೋನಾಮಾರ್ಗ್ಗೆ ನಾನು ಸೀರೆನ ಉಟ್ಕೊಂಡೇ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ ವಿಡಿಯೋಸ್ ಮಾಡಿಬಿಟ್ಟು ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು. ಇಟ್ ವಾಸ್ ಅ ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯನ್ಸ್. ಇದೇ ನನ್ನ ಸೆಕೆಂಡ್ ಆಸೆ ಇದ್ದಿದ್ದು. ಸೊ ಅದನ್ನು ನಾನು ಇವತ್ತು ಪೂರೈಸ್ಕೊಂಡೆ. ಪೋಸ್ ಪ್ಲೀಸ್. ರೆಡಿ ಹೊಂಟಿದ್ರಿಗೋ. ಇಷ್ಟೊತ್ತು ಫೋಟೋಸ್ ವಿಡಿಯೋಸ್ ಎಲ್ಲ ಆಯಿತು. ನಿಮಗೆ ಸರೌಂಡಿಂಗ್ನ ತೋರಿಸ್ತೀನಿ ಹೇಗಿದೆ ಅಂತ. ಈಗ ಸಾಕಾಗಿ ಕೂತ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು, ಸ್ಲೆಡ್ಜ್ ಅಂದರೆ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಸ್ನೋ ಬೈಕ್ ಎಲ್ಲಾನು ಹೋಗ್ತಾ ಇದೆ. ಸುತ್ತಮುತ್ತ ಎಲ್ಲಾನು ನಿಮಗೆ ಬೆಟ್ಟಗಳಿರುತ್ತೆ ವಿತ್ ಸ್ನೋ ಆನ್ ಇಟ್. ನಮ್ಮೂರಲ್ಲಿ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಓಕೆ ನೀರು ಕುಡಿದ್ವಿ ಬಿಸಿ. ಈಗ ಬ್ರೆಡ್ ತಗೊಂಡಿದ್ದೆ. ನಾನು ಬೆಳಗ್ಗೆ ಸರಿಯಾಗಿ ತಿಂಡಿ ಮಾಡಿರ್ಲಿಲ್ಲ. ಅವಳು ಹೊಟ್ಟೆ ಹಸಿವು ಅಂತ ಹೇಳ್ತಾಳೆ. ಅಂಡ್ ಇಲ್ಲಿ ಜಾಸ್ತಿ ರೆಸ್ಟೋರೆಂಟ್ಗಳು ಇರಲ್ಲ. ನಿಮ್ಗೆ ಮೇಲ್ಗಡೆ ಹೋದ್ರೆ ಅಲ್ಲಿ ಇರುತ್ತಾ ಇಲ್ವಾ ಐ ಡೋಂಟ್ ನೋ. ನೀವು ವಾಪಸ್ ಬಂದು ಹೋಗ್ಬಿಟ್ಟೆ ತಿನ್ಬೇಕು. ಅದಕ್ಕೆ ಸ್ವಲ್ಪ ಬ್ರೆಡ್ ತಗೊಂಡಿದ್ದೆ. ಮಳೆ ಬರ್ತದ, ನಾಳೆ ಮಳೆ ಬರುತ್ತಂತೆ ಸ್ವಲ್ಪ. ಇವತ್ತು ನೋಡಿ ತಣ್ಣಗೆ ಇದೆ, ಸೂರ್ಯ ಬೇರೆ ಇಲ್ಲ. ಹಾಗಾಗಿ ಇಲ್ಲಿ ಸ್ನೋ ಅಲ್ಲಿ ಕುತ್ಕೊಂಡು ಪಿಕ್ನಿಕ್ ಮಾಡ್ತಾ ಇದೀವಿ. ಪಾರ್ಕಿಂಗ್ ಅಲ್ಲಿ ಒಬ್ರು ಕೇಳ್ತಾರೆ ಬಂದ ತಕ್ಷಣನೇ. ನಮ್ಗೆ ಏನಂತ ಕಂಡೀಷನ್ ಹಾಕಿದ್ ಗೊತ್ತಾ, ನೀವು ಇಲ್ಲಿ ಸಪರೇಟ್ ಆಗಿ ಶೂಸ್ ತಗೊಳಕ್ ಆಗೋದಿಲ್ಲ. ನಿಮ್ಗೆ ಶೂಸ್ ಬೇಕು ಅಂದ್ರೆ ಬೈಕ್ ಬುಕ್ ಮಾಡಬೇಕು, ಬೈಕ್ ತಗೊಳ್ಳೇಬೇಕು, ಇಲ್ಲ ಸ್ಲೆಡ್ಜ್ ತಗೊಳ್ಳೇಬೇಕು. ಅದ್ರ ಜೊತೆನೆ ನಿಮ್ಗೆ ಫ್ರೀ ಆಗಿ ಕೊಡ್ತೀವಿ, ಇಲ್ಲಾಂದ್ರೆ ನೀವು ತಗೊಳಕ್ಕೆ ಆಗೋದಿಲ್ಲ. ಸರಿ ಬೇಡ ಬಿಡಿ ಅಂದ್ಬಿಟ್ಟು ನಾವು ಮುಂದೆ ಬಂದ್ಬಿಟ್ವಿ. ಇನ್ನೇನು ಇಲ್ಲಿ ಎಂಟರ್ ಆಗ್ಬೇಕು ಅಷ್ಟೊತ್ತಿಗೆ ಒಬ್ಬ ಬಂದ. ಇದೇನು ನೀವು ಶೂನೇ ಹಾಕೊಂಡಿಲ್ಲ, ಶೂ ನಾನು ಕೊಡ್ತೀನಿ ಬನ್ನಿ ಬನ್ನಿ ಅಂದ್ಕೊಂಡು ಮತ್ತೆ ಪಾರ್ಕಿಂಗ್ ಕರ್ಕೊಂಡು ಹೋದ. ಹೋಗ್ಬಿಟ್ಟು ಅಲ್ಲಿ ಇನ್ನ ಅದೇ ಕತೆ. ನಾನು ನಿಮ್ಗೆ ಫೋರ್ಸ್ ಮಾಡಲ್ಲ, ಬಟ್ ನೀವು ಶೂ ಹಾಕೊಳ್ಳಿ, ಅದಕ್ಕೆ 100 ರೂಪೀಸ್ ಕೊಡಿ, ಪರವಾಗಿಲ್ಲ ಸಾಕು. ನಾವು ಬೇರೆಯವ್ರ ಥರ ಜಾಸ್ತಿ ಕೇಳಲ್ಲ, ಆದರೆ ನಾವು ಕರ್ಕೊಂಡು ಹೋಗ್ತೀವಿ, ನಮ್ಮ ಜೊತೆನೂ ಬನ್ನಿ ಅಂತ. ಸರಿ ನಾವು ಅದೆಲ್ಲ ಈಗಲೇ ಬೇಡ, ನಾವು 1-2 ಅವರ್ ಆದಮೇಲೆ ಯೋಚನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಕಡೆ ಬಂದ್ವಾ. ಅಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಅಲ್ಲಿ ಮತ್ತೆ ಸ್ವಲ್ಪ ಜನ ಇರ್ತಾರೆ. ಇಲ್ಲಿ ತನಕ ಬರೋದಕ್ಕೆ ಬಿಡೋದಿಲ್ಲ, ಪಾರ್ಕಿಂಗಲ್ಲೇ ಮುತ್ತಿಗೆ ಹಾಕ್ಬಿಡ್ತಾರೆ. ಇವರು ಪಾಪ ಕಡಿಮೆ ಹೇಳ್ತಾರೆ. ಒಳಗಡೆ ಅವ್ರು ಏನ್ ಹೇಳಿದ್ ಗೊತ್ತಾ, ಒಳಗಡೆ ಜಾಸ್ತಿ ಇರುತ್ತೆ. ನೀವು ಅಲ್ಲಿ ಹಂಗೆ ನೀವು ಇಲ್ಲಿಂದಾನೇ ಮಾತು ಮಾಡ್ಕೊಳ್ಳಿ, ಒಳಗಡೆ ಹೋದ್ರೆ ನಿಮ್ಗೆ ಜಾಸ್ತಿ ಆಗುತ್ತೆ. ಬಂದ ತಕ್ಷಣ ಫಸ್ಟ್ ಡೈಲಾಗ್ ನಂದೇ ನೆಕ್ಸ್ಟ್ ನಂಬರ್ ಇರೋದು, ನನ್ನ ಹತ್ರನೇ ಬರ್ಬೇಕು, ನೀವು ಬೇರೆ ಯಾರು ಇಲ್ಲ ಅಂತ. ನೀವು ಯಾರು ಏನೇ ಹೇಳಿದ್ರು ನಂಬಬೇಡಿ. ಇಲ್ಲಿ ಬರ್ತೀರಾ, ನಿಂತ್ಕೊಳ್ತೀರಾ, ಅಕ್ಕಪಕ್ಕ ಎಲ್ಲರೂ ಬರ್ತಾರೆ ತಗೊಳ್ಳಿ ಅಂತ. ನೀವು ಅವ್ರ ಹತ್ರ ಬೇಕಿದ್ರೆ ಮಾತುಕತೆ ಮಾಡಿ, ಅವ್ರು ಸ್ವಲ್ಪ ಕಡಿಮೆ ಮಾಡ್ತಾರೆ. ಹೊರಗಡೆ 1100 ಹೇಳಿದ, ಇಲ್ಲಿ ಆಮೇಲೆ ಬಂದಾದ್ಮೇಲೆ 700 ಹೇಳೋನು, 750 ರೂಪಾಯಿ ಹೇಳಿದ್ರು. ಅದು ಅವನು 1100 ಹೇಳಿದ್ ಬರೀ 1 ಪಾಯಿಂಟ್ಗೆ. ಇವನು ನಾನು ಗ್ಲೇಷಿಯರ್ ತನಕ ಕರ್ಕೊಂಡು ಹೋಗ್ತೀನಿ 750 ಅಂತ ಹೇಳ್ದ. ಆಮೇಲೆ ಸ್ಲೆಡ್ಜು ಅಷ್ಟೇನೆ, ನಿಮ್ಗೆ ಒಂದೊಂದು ಪಾಯಿಂಟ್ಗೆ 1000 ರೂಪಾಯಿ ಅಂತ ಹೇಳಿದ್ರು. ಪಾರ್ಕಿಂಗ್ ಅಲ್ಲಿ ಎಲ್ಲ ಸೇರಿದ್ರೆ 6000 ಆಗುತ್ತೆ ಅಂದ್ರು. ಆತರ ಏನೂ ಇಲ್ಲ, ನಿಮ್ಗೆ 1000 ರೂಪಾಯಿಗೂ ಸ್ಲೆಡ್ಜ್ ಫುಲ್ ಲಾಸ್ಟ್ ಅಂತ ಕರ್ಕೊಂಡು ಹೋಗ್ತಾರೆ. ಸ್ಲೆಡ್ಜ್ ಅಲ್ಲಿ ಏನಪ್ಪಾ ಅಂದ್ರೆ ಕೂತ್ಕೊಂಡಿರ್ಬೇಕು ಅಂಡ್ ಎಳ್ಕೊಂಡು ಹೋಗ್ತಾರೆ. ನಿಮ್ಗೆ ಅಷ್ಟೊಂದು ಕನ್ವೀನಿಯಂಟ್ ಇರೋದಿಲ್ಲ. ಬೇಕಿದ್ರೆ ನೀವು ಸ್ವಲ್ಪ ಇಲ್ಲೇ ಸುತ್ತಾಡೋದಕ್ಕೆ ಸ್ಲೆಡ್ಜ್ ಮಾಡ್ಕೊಳ್ಳಿ. ಬೂಟ್ಸ್ 100 ರೂಪೀಸು. ಜಾಕೆಟ್ ಬೇಕಾ, ಈ ಥರ ಜಾಕೆಟ್ ತಂದಿಲ್ಲ ಅಂದರೆ ಅದಕ್ಕೂ 100 ಆಗುತ್ತೆ. ಆಮೇಲೆ ನಾವು ಗ್ಲೌಸ್ ತೊಗೊಂಡ್ವಿ, ಅದು ನಮಗೇನೆ ರೆಂಟ್ ಅಲ್ಲ 100. ಬಾಕಿದು ಬೂಟ್ಸು ಕೋಟ್ ಎಲ್ಲನೂ ನಿಮಗೆ ರೆಂಟಲ್ಲಿ ತೊಗೊಳ್ಬೇಕು. ಅವರು ನಾವು ರೆಂಟ್ ಕೊಡಲ್ಲ, ಇನ್ಕ್ಲೂಡು ಅಂದರೆ ನಂಬಬೇಡಿ, ಮುಂದೆ ಬನ್ನಿ ಕೊಡ್ತಾರೆ. ಯಾರ್ಯಾರು ಹೇಳಪ್ಪ, ಯಾರ್ಯಾರು ಇದು? ನೀವು, ನಾನು. ಇದಕ್ಕಂತಾನೆ ಕ್ಯಾರೆಟ್ ತಂದಿದ್ಲು, ನನಗೆ ಬೇಕು ಕ್ಯಾರೆಟ್. ನಾನು ಹೇಳ್ತಾ ಇದ್ದೀನಿ, ಎಷ್ಟು ಬೇಕು ಎಂಜಾಯ್ ಮಾಡ್ಕೊಬಿಡು. ನೆಕ್ಸ್ಟ್ ಎಲ್ಲೇ ಇದ್ರು ಸ್ನೋ ಸಿಟಿ ಬೇಕು ಅಲ್ಲಿ ಇಲ್ಲಿ ಅಂತ ಕೇಳಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಇದು ಹೆಂಗಿದೆ ಗೊತ್ತಾ, ಸಕ್ಕರೆ ಇರುತ್ತಲ್ವಾ, ಆ ತರ ಇದೆ, ಸಕ್ಕರೆ ಕಣಗಳ ತರ ಸಕ್ಕತ್ತಾಗಿದೆ. ನಿಮ್ಗೆ ಬೈಕ್ ತಗೊಳ್ಳೋಣ ಅಂತ ಬಂದ್ವಿ, ಸ್ನೋ ಬೈಕು. ಭಯಂಕರ ರಶ್ ಇದೆ. ಸೊ ಈಗ ಫಾಗ್ ಜಾಸ್ತಿ ಆಗ್ತಾ ಇದೆ, ಲೈಟ್ ಡ್ರಿಸ್ಲಿಂಗ್ ಬೇರೆ ಇದೆ, ಸ್ಲೋ ಲೈಟ್ ಡ್ರಿಸ್ಲಿಂಗ್. ಬೇಗ ಬರ್ಬೇಕಪ್ಪ.
ಡ್ರೈ ಆಗ್ತಾ ಇದೆ. ಹೌದಾ? ಆಗ್ಲೇ ಅಷ್ಟೊಂದು ಇರ್ಲಿಲ್ಲ. ಸೀರಿಯಲ್ ರೀಲ್ಸ್ ಮಾಡಿದ್ನಲ್ಲ ಅನ್ಕೊಂಡೆ ನಾನು ಆಗುತ್ತೋ ಇಲ್ವೋ ಅಂತ. ಬಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡ್ ಬಂದಿದ್ದೆ. ಆಮೇಲೆ ಬರ್ತಾನು ಚಳಿ ಆಗ್ತಾ ಇತ್ತು. ಅನ್ಕೊಂಡೆ ಅಯ್ಯೋ ಯಾಕಾದ್ರೂ ತನ್ನಪ್ಪ ಅಂತ ತಂದಿದ್ದೇನೋ, ಹಾಕೊಂಡೇ ಬಂದ್ಬಿಟ್ಟಿದ್ನಲ್ಲ ನಾನು, ಅಲ್ಲಿ ಆಗುತ್ತೋ ಇಲ್ವೋ ಅಂತ. ಇಲ್ಲಿಗೆ ಬಂದ್ಮೇಲೆ ಇಳಿದ್ಮೇಲೆ ಅಷ್ಟೊಂದೇನು ಅನ್ನಿಸ್ಲಿಲ್ಲ. ಈಗ ಜಾಕೆಟ್ ಹಾಕಿದ್ದೀನಿ ಆದ್ರೂ ಚಳಿ ಅನ್ನಿಸ್ತಾ ಇದೆ. ನೀವು ಕೂಡ ಸೀರಿಯಲ್ ಹಾಕೊಂಡು ಒಂದೇನಾದ್ರೂ ಫೋಟೋ ತೆಗೆಸ್ಕೊಳ್ಬೇಕು ಅಂದ್ರೆ ತಗೊಂಡ್ ಬನ್ನಿ, ಆಗತ್ತೆ. ಈಗ ಎಲ್ಲ ಆಗತ್ತೆ ಅಂದ್ರೆ ಹಾಕೊಂಡ್ ಬಂದ್ಬಿಡ್ಬೇಕು. ಹಾಕೊಂಡ್ ಬರ್ಬೇಕು. ಇಲ್ಲಿ ಜಾಗ ಇಲ್ಲ. ನಾನು ಡ್ರೆಸ್ ಚೇಂಜ್ ಮಾಡೋಣ ಅನ್ಕೊಂತಾ ಇದ್ದೀನಿ, ಜಾಗ ಇಲ್ಲ. ಡ್ರೆಸ್ಸು ತಂದಿದ್ದೀನಿ, ಅದಕ್ಕೆ ಭಾರ. ನಮ್ಮ ಹಿಂದೆ ಇರೋರು ಅವರು ಎಲ್ಲ ಸೀರೆ ಉಟ್ಕೊಂಡು ಬಂದಿದ್ದಾರೆ. ನೋಡಪ್ಪ ಏನ್ ಮಾಡೋಣ. ಇಟ್ಸ್ ಓಕೆ, ಇಟ್ಸ್ ಓಕೆ. ಓ ನೋ, ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯ್ತು ಜಾಸ್ತಿನೇ. ನಾವು ಸ್ನೋ ಬೈಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಸರಿ, ನಮಗೆ ಅಲ್ಲಿ ಪಾಯಿಂಟ್ಸ್ಗಳಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಇಲ್ಲೇ ಒಂದೊಂದು ರೌಂಡ್ ಹಾಕ್ಸಿ ಅಂದರೆ ಯಾರೂ ಒಪ್ಪಲಿಲ್ಲ. ಯಾಕೆ ಗೊತ್ತಾ, ಅವರು ಹೇಳಿದ್ರು ಹೋಗೋದಕ್ಕೆ 15 ನಿಮಿಷ, ಬರೋದಕ್ಕೆ 15 ನಿಮಿಷ ಅಂತ. ನಾನಂದೆ ಸರಿ, ಹಾಫ್ ಆನ್ ಅವರು ನೀವು 1000 ರೂಪಾಯಿ ಕೇಳಿದ್ರೆ ನಾನು 1000 ರೂಪಾಯಿನೇ ಕೊಡ್ತೀನಿ. ನಾವು 3 ಜನಕ್ಕೂ ಹಾಫ್ ಆನ್ ಅವರ್ ಇಲ್ಲೇ ಓಡಿಸೋದಕ್ಕೂ ಕೊಡಿ, ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ ಅಂತ. ಯಾರೂ ಒಪ್ಪಲಿಲ್ಲ. ಯಾಕೆ ಅಂದರೆ ಹೋಗೋವೇ 15 ಮಿನಿಟ್ಸ್ ಇಲ್ಲ, ಬರ್ರಿ 5 ನಿಮಿಷ ಇರೋದು. ಅದಕ್ಕೆ ಅವರು ಸುಳ್ಳು ಹೇಳ್ತಿದ್ರಲ್ವಾ, ಸಿಗಾಕೊಳ್ತಾರೆ ಅಂದ್ಬಿಟ್ಟು ಒಪ್ಕೊಂಡಿಲ್ಲ. ಅದಕ್ಕೆ ತುಂಬ ಜನ ಹೇಳ್ತಾರೆ ಕಾಶ್ಮೀರ್ ಇಸ್ ಅ ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು. ನಾವು ಏನು ಹೇಳೋದು, ದುಡ್ಡು ಒಬ್ಬೊಬ್ರು ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ಆದರೆ ನಾವು ಈ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ಮೇಲೆ ಅವ್ರು ಕರ್ಕೊಂಡು ಹೋಗ್ಬೇಕಲ್ವಾ. ಈಗ ಹೇಳ್ತಾ ಇದ್ದಾರೆ ಇಲ್ಲ ನೀವು ಅಲ್ಲಿಗೆ ಹೋಗ್ಬೇಕಂದ್ರೆ ಸ್ಲೆಟ್ಸ್ ತೊಗೊಂಡು ಹೋಗ್ಬೇಕು, ಅದು ಬರೀ 300 ರೂಪಾಯಿ ಅಷ್ಟೇ ಅಂತ. ಆ 300 ರೂಪಾಯಿ ಹೆಂಗೆ, ಒಂದೊಂದು ಪಾಯಿಂಟ್ಗೆ ಅಷ್ಟೇ. ಒಂದು ಪಾಯಿಂಟ್ಗೆ ಹೋದ್ಮೇಲೆ ಇನ್ನೊಂದು ಪಾಯಿಂಟ್ ಮುಂದೆ ಹೋಗಬೇಕು ಅಂದರೆ ಮತ್ತೆ ಇನ್ನೂ ಕೊಡಿ. ಸೊ ಅಲ್ಲಿಂದ ಇಲ್ಲಿ ತನಕ 5 ನಿಮಿಷನೂ ಆಗಲಿಲ್ಲ ಸ್ನೇಹಿತರೆ. ಅವ್ರು ಹೇಳಿದ್ರು ಹೋಗೋದಕ್ಕೆ 15 ನಿಮಿಷ, ಬರೋದಕ್ಕೆ 15 ನಿಮಿಷ ಆಗುತ್ತೆ ಅಂತ ಹೇಳಿಬಿಟ್ಟು. ಏನೂ ಇಲ್ಲ, ಇದನ್ನು ಬೇಕಿದ್ರೆ ನೀವು ಸ್ಕ್ಯಾಮ್ ಅಂತ ಹೇಳ್ಬೋದು. ನಮ್ಮ ಹತ್ರ 600 ರೂಪಾಯಿ ತೊಗೊಂಡ್ರು ನಾವು ನೆಗೋಷಿಯೇಟ್ ಮಾಡಿದ್ದಕ್ಕೆ. ಪಾಪ ನಮ್ಮ ಹಿಂದೆ ಇನ್ನು ಒಬ್ಬರು ನಮ್ಮ ಮರಾಠಿಯವರೇನೆ ಮಹಾರಾಷ್ಟ್ರದಿಂದ ಬಂದಿದ್ರು. ಅವ್ರು ಪಾರ್ಕಿಂಗಲ್ಲಿ ಇಳಿದ ತಕ್ಷಣವೇ ಅವ್ರಿಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದೇ ನಮ್ಗೆ ಹೇಳಿದ್ರಲ್ಲ ನಿಮಗೆ ಶೂ ಸಿಗೋದಿಲ್ಲ ಇಲ್ಲ ಅಂದರೆ ತೊಗೊಳ್ಳೇಬೇಕು ಅಂತ, ಆ ಥರ ಹೇಳಿಬಿಟ್ಟು ಅವ್ರಿಗೆ 1100 ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಕೋಪ ಬಂದುಬಿಟ್ಟಿದೆ ಈಗ. ಸೊ ನೀವು ಸ್ವಲ್ಪ ಹುಷಾರಾಗಿರಿ. ಅವರು ಫುಲ್ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ ಅಂತಾರೆ, ಬಟ್ ಆ ಥರ ಕರ್ಕೊಂಡು ಹೋಗೋದಿಲ್ಲ. ನೀವು ಸ್ನೋ ಬೈಕ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಅವ್ರು ಏನು ಹೇಳಿದ್ರು ನಂಬಬೇಡಿ. ಇಲ್ಲಿ ತನಕ ಬರ್ತೀರಾ, 600 ರೂಪಾಯಿ ಬರ್ಬೋದು ನೋಡಿ. ಅವ್ರು ಹೇಳ್ತಿದ್ರು ನಿಮ್ಮ ನಂಬರ್ ಕೊಡಿ, ನಾವು ನಮ್ಮ ವ್ಲಾಗಲ್ಲಿ ಹಾಕ್ತೀವಿ, ಅವರು ಬಂದಾಗ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಅದಕ್ಕೆ ರಾಜೇಶ್ ಬಂದ್ಬಿಡಿ. ಇವ್ರಿಗೆ ಕನ್ನಡ ಬರುತ್ತೆ. ಇವರು ಬೆಂಗಳೂರಲ್ಲಿ ಇದ್ರಂತೆ, ಕೆಲಸ ಮಾಡ್ತಾ ಇದ್ರಂತೆ. ಈಗ ಕೆಲಸ ಬಿಟ್ಬಿಟ್ಟು ಇಲ್ಲೇ ಬಂದು ಸ್ನೋ ಬೈಕ್ ತಗೊಂಡು, ಓನ್ ಸ್ನೋ ಬೈಕ್ ತಗೊಂಡು ಇಲ್ಲಿ ಓಡಿಸ್ತಾ ಇದ್ದಾರಂತೆ. ಅದಕ್ಕೆ ಕನ್ನಡ ಗೊತ್ತು ನನಗೆ ಅಂತ ಮಾತಾಡ್ತಾ ಇದ್ರು. ಜಾನು ನೋಡ್ರಿ, ಇಲ್ಲಿಗೆ ಬಂದ್ಮೇಲೆ ಮುಂದೆ ಹೋಗ್ಬೇಕಂದ್ರೆ ಸ್ಲೆಡ್ಜಲ್ಲಿ ಹೋಗಿ ಅಂತವ್ರೆ. ನೀವು ಒಳ್ಳೆಲ್ಲ ಅವ್ರು ಹೇಳಿದ್ರು ಗ್ಲೇಷಿಯರ್ ತನಕ ಕರ್ಕೊಂಡು ಹೋಗ್ತೀವಿ ಅಂತ, ಅಲ್ಲಿಗೆ ಸ್ಲೆಡ್ಜಲ್ಲೇ ಹೋಗ್ಬೇಕಂತೆ. ಅವ್ರು ಹೇಳೋದೊಂದು ಮಾಡೋದೊಂದು, ಇದು ತಪ್ಪು ತಾನೆ. ನಾವಾದ್ರೆ ಕಡಿಮೆನಾದ್ರೂ ಕೊಟ್ಟಿದ್ದೀವಿ. ಹಿಂದ್ಗಡೆ ಇರೋರು ಪಾಪ ಒಬ್ಬರಿಗೆ 1100. ನಾನು ಹೇಳಿದೆ ಪಾಪ ಯಾರೋ ಕನ್ನಡದವ್ರಿಗಂತ 3000 ತಗೊಂಡ್ಬಿಟ್ಟಿದ್ದಾರೆ. ಅಯ್ಯಪ್ಪ. ಅವ್ರು ಹೇಳ್ತಿದ್ರು ಸರ್ ನಮ್ಗೆ ಹಿಂಗೆ ಹಿಂದೆ ಇರೋರು 3000 ತಗೊಂಡಿದ್ದಾರೆ. ನಾನು ಅಂದ್ರೆ ಅದೇ ರಾಜೇಶ್ ಅವರು ನಂಬರ್ ಇಸ್ಕೊಂಡ್ರು. ಆಮೇಲೆ ಹೇಳ್ತಾ ಇದಾರೆ ಅವರು ನಂಬರ್ ಕೊಡಿ, ದುಡ್ಡೆಷ್ಟು ಕೊಟ್ರಿ ಅಂತ ಹೇಳ್ಬಿಡಿ, ಈ ತರ ಮೋಸ ಮಾಡಿ ನಮ್ ಜನಕ್ಕೆ ಅಂತ. ಬಿಸಿ ಮಾಡ್ಕೊಳ್ಳಿ ಅಂತ ತಂದಿಟ್ರು. ಇಲ್ಲಿ ಟೀ ಕಾಫಿ ಎಲ್ಲ ಸಿಗುತ್ತೆ. ನಾನು ಬ್ಲಾಕ್ ಟೀ ಹೇಳಿದ್ದೀನಿ. ಇಲ್ಲಿಗೆ ಬರೋದಕ್ಕೆ ನಿಮ್ಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಗಲ್ಲ. ಕೂತ್ಕೊಳ್ಳೋಕೆ ಜಾಗ ಸಿಗುತ್ತೆ, ತಿನ್ನೋದಕ್ಕೆ ಏನಾದರೂ ಸಿಗುತ್ತೆ. ಕಾಶ್ಮೀರದಲ್ಲಿ ಬ್ಲಾಕ್ ಟೀ ಕುಡಿತಾ ಇದ್ದೀನಿ. ಯಾಕೆ ಕಾವಾ ಕುಡಿಬೇಕಿತ್ತು? ಕಾವಾ ಸ್ವೀಟ್ ಅಪ್ಪ. ಮೇಡಮ್ ಜಿ कॉफी आ गया, थैंक यू. कॉफी तो रेडी रहता है, ब्लैक टी नहीं रेडी रहता. कॉफी ट्रेकिंग ಮಾಡಿದಾಗ ಸುಸ್ತಾಗುತ್ತೆ. ಬಾ ಬೇಬಿ, ಸಾನು ಬೇಬಿ, ಇನ್ಮೇಲಿಂದ ಸ್ನೋ ಸಿಟಿ ಕೇಳೋ ಆಗಿಲ್ಲ ನೀನು. ಏನೋ
ಕಾಶ್ಮೀರಲ್ಲಿ ಸ್ವೆಟರ್ ಜಾಕೆಟ್ ನೀವೇನು ಹಾಕೊಂಡು ಇಲ್ಲ, ಹೈಯರ್ ಕೂಡ ಮಾಡಿಲ್ಲ, ಯಾಕೆ ಅಂತ ಕೇಳ್ತಾ ಇದ್ರಿ. ಶ್ರೀನಗರಲ್ಲಿ ಪಹಲ್ಗಾಮಲ್ಲಿ ಬೆಳಿಗ್ಗೆ ಹೊತ್ತು ಎಲ್ಲಿ ಸನ್ಲೈಟ್ ಇರುತ್ತೋ ಡೇ ಟೈಮಲ್ಲಿ ನಿಮಗೆ ಚಳಿ ಅನ್ಸಲ್ಲ. ಸೋನ್ಮರ್ಗಲ್ ಕೂಡ ನಾವು ಬಂದಾಗ ಅಷ್ಟೊಂದು ಚಳಿ ಇರಲಿಲ್ಲ. ಆದರೆ ಟೈಮ್ ಹೋಗ್ತಾ ಹೋಗ್ತಾ ಫಾಗ್ ಜಾಸ್ತಿ ಆಯಿತು, ಮಳೆ ಬರಕ್ಕೆ ಶುರು ಆಯಿತು. ಅವಾಗ ಲಿಟ್ರಲಿ ಚಳಿ ಆಗಕ್ಕೆ ಶುರು ಆಯಿತು. ಸೊ ನಾವೆಲ್ಲರೂ ಥರ್ಮಲ್ಸ್ ಹಾಕಿದ್ವಿ, ಅದ್ರ ಮೇಲ್ಗಡೆ ಗ್ಲೌಸ್ ಇತ್ತು, ಒಂದೊಂದು ಜಾಕೆಟ್ ಹಾಕಿದ್ವಿ. ನಾನಂತೂ ಥರ್ಮಲ್ಸ್, ಅದ್ರ ಮೇಲ್ಗಡೆ ಒಂದು ಹೈನೆಕ್ ಟಾಪ್ ಹಾಕಿದ್ದೆ. ಬ್ಲೌಸ್ ಹಾಕಕ್ಕಂತೂ ಈ ಸ್ಟೇಜಲ್ಲಿ ಆಗ್ತಾನೆ ಇರಲಿಲ್ಲ. ಐಸ್ ಕವರ್ಡ್ ಏರಿಯಾಗೆ ಹೋಗ್ಬೇಕು ಅಂದ್ಬಿಟ್ಟು ಎಷ್ಟು ವರ್ಷದ ಆಸೆ ಪೂರೈಸ್ತು ಕೊನೆಗೆ. ಇಷ್ಟು ವರ್ಷ ಆದ್ಮೇಲೆ ನಾನು ಅದೇ ಹೇಳ್ತಿದ್ದೆ ಸಾನುಗೆ, ನಾನು ನೋಡು ಸೋನಾ ಇಷ್ಟು ಏಜ್ ಆದ್ಮೇಲೆ ಬಂದಿದ್ದೀನಿ, ಆದ್ರೆ ನೀನು ಎಷ್ಟು ಚಿಕ್ಕ ವಯಸ್ಸಿಗೆನೆ ಬಂದಿದ್ಯಾ. ಯು ಆರ್ ವೆರಿ ಲಕ್ಕಿ ಟು ಸಿ ಆಲ್ ದಿಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಅಂತ ಹೇಳ್ಬಿಟ್ಟು ಮನ್ಸ್ ಪೂರ್ತಿಯಾಗಿ ನಾವಲ್ಲಿ ಆಟ ಆಡಿದ್ವಿ, ಪಿಕ್ಚರ್ಸ್ ಮಾಡ್ಕೊಂಡ್ವಿ, ವಿಡಿಯೋಸ್ ಮಾಡ್ಕೊಂಡ್ವಿ. ಕೊನೆಗೆ ಸ್ಲೆಡ್ಜ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ವಿ. ಅಂದರೆ ಒಂದೊಂದು ಪಾಯಿಂಟ್ಗೆ ಅವರು ಇಲ್ಲಿಗೆ ಬಂದ ಮೇಲೆ ನಿಮಗೆ 150, 200ಗೆಲ್ಲಾನು ಬರ್ತಾರೆ. ಬಟ್ ನಮಗೆ ಅಲ್ಲಿ ಪಾಯಿಂಟ್ಗೆ ಹೋಗೋದು ಇಷ್ಟ ಇರಲಿಲ್ಲ, ಟೈಮ್ ಹಿಡ್ಸತ್ತೆ ಅಂದ್ಬಿಟ್ಟು ನಾವು ಸರಿ ಇಲ್ಲೇ ರೌಂಡ್ ಕೊಡಿ ಸಾಕು ಅಂದ್ಬಿಟ್ಟು 150 ರುಪೀಸ್ ಆಯಿತು. 3 ಜನನು ಒಂದೊಂದು ಸ್ಲೈಡ್ ಮಾಡಿದ್ವಿ. ಅವರು ಈ ಥರ ಅಪ್ಪಲ್ಲಿ ಎಳ್ಕೊಂಡು ಹೋಗ್ತಾರೆ, ಅವಾಗ ನಿಮಗೆ ಮಜಾ ಬರಲ್ಲ. ಆದರೆ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ಜಾರ್ಗುಪ್ಪೆ ಥರ ಜಾರ್ತೀವಲ್ವಾ, ತುಂಬ ಚೆನ್ನಾಗಿತ್ತು. ಸಾನೂನು ಅಂತ ಇದ್ಲು, ಮಮ್ಮ ಇಟ್ ವಾಸ್ ಫನ್ ಅಂದ್ಬಿಟ್ಟು. ಡನ್ ಸ್ನೇಹಿತರೆ, ಈಗ ಚಳಿ ಆಗ್ತಾ ಇದೆ ತುಂಬಾನೇ, ಅದಕ್ಕೆ ಹೊರಡ್ತೀವಿ. ಸ್ನೋಲು ಆಟ ಆಡಿದ್ವಿ, ಸಾಕಾಯ್ತು. ಈಗ ತುಂಬಾ ಫಾಗಿ ಆಗ್ತಾ ಇದೆ. ಹೊರಡೋಣ ಬನ್ನಿ. ನಾವು ಹೊರಡೋಣ ಬನ್ರಿ ಅಂದ್ಬಿಟ್ಟು ಬಂದ್ಬಿಟ್ಟಿದೀವಿ ಇಲ್ಲಿಗೆ. ರಾಜೇಶ್ ಬರಕ್ಕೆ ಮನ್ಸಿಲ್ಲ. ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಬಂದು ಲೈನಲ್ಲಿ ನಿಂತ್ಕೊಂಡ್ವಿ. ಲೈನ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು. ನಾವು ಚೀಟಿನ ಜೋಪಾನವಾಗಿ ಇಟ್ಕೊಂಡಿರ್ಬೇಕು, ಅದನ್ನ ತೋರಿಸಿದ್ರೇನೆ ಹೋಗ್ಬೇಕಾದ್ರೆ ವಾಪಸ್ ಹೋಗೋಕ್ಕಾಗೋದು. ಮೋರ್ ದ್ಯಾನ್ 1 hour ನಿಂತಿದ್ದೀವಿ ಅಲ್ಲಿ. ಅಷ್ಟೊತ್ತಿಗೆ ಡ್ರಿಸ್ಲಿಂಗ್ ಶುರು ಆಯಿತು, ಫಾಗ್ ಜಾಸ್ತಿ ಆಯಿತು. ಲಿಟ್ರಲಿ ನಾವು ಶಿವರ್ ಮಾಡೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಸಾನು ಅಂತೂ ತುಂಬಾನೇ ಚಳಿ ಅಂದ್ಲು. ಅವಳಿಗೆ ಆ ಕಾಫಿ ಶಾಪಲ್ಲಿ ಕೂರಿಸಿದ್ವಿ, ಆ ಬೆಂಕಿ ಹಾಕಿದ್ರಲ್ವಾ, ಹೀಟ್ ಹತ್ರ ಕೂತ್ಕೊ ಅಂತ ಹೇಳಿ. ನಮಗೆ ನಿಂತ್ಕೊಂಡು ಹೊಟ್ಟೆ ಹಸಿವು ಶುರು ಆಗೋಯ್ತು. ಸದ್ಯಕ್ಕೆ ಮೋಮೋಸ್ ಸಿಕ್ತು, ಇಲ್ಲಾಂದ್ರೆ ನೂಡಲ್ಸ್ ತಿನ್ಬೇಕಿತ್ತು ಇವತ್ತು. ಸೊ ಸ್ನೋ ಬೈಕ್ಗೆ ಹೋಗೋದಾದ್ರೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರಿ, ಲೈನಲ್ಲಿ ತುಂಬಾ ಹೊತ್ತು ನಿಂತಿರ್ಬೇಕಾಗತ್ತೆ. ಅವ್ರದ್ದು ಗಾಡಿ ಬ್ರೇಕ್ ಡೌನ್ ಐಸ್ ಎಲ್ಲ ಇಟ್ಕೊಂಡು ಬರ್ತಾ ಇದಾರೆ ಮೇಲ್ಗಡೆ. ನಮ್ಗಿಂತ ಮುಂಚೆ ಹೋಗಿದ್ದು, ಅಲ್ಲೆಲ್ಲ ಕೆಟ್ಟೋಗಿ ನಿಂತೋಗಿತ್ತು ಅನ್ಸುತ್ತೆ. ಏನಾಯ್ತು ಗಾಡಿ ಬ್ರೇಕ್ ಡೌನ್ ಅನ್ನ. ಓಕೆ, ಸೇ ಬಾಯ್ ಟು ಸೋನ್ಮಾರ್ಗ್. 4 ಗಂಟೆ ಮೇಲಾಗ್ಬಿಟ್ಟಿದೆ. ಫಾಗ್ ಅಂದ್ರೆ ಫಾಗ್, ಚಳಿ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ವ್ಲಾಗ್ ಸ್ನೇಹಿತರೆ ಇಷ್ಟ ಆಗಿದೆ ಅನ್ನೋ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ 1 ದಿನ ಬಾಕಿ ಇದೆ ನಮ್ಮ ಕಾಶ್ಮೀರಲ್ಲಿ, ಅದು ಹೇಗಿರುತ್ತೆ ಅಂತ ನಾಳೆ ನೋಡೋಣ. ಬಾಯ್ ಬಾಯ್ ಸ್ನೇಹಿತರೆ. ಆನ್ ದ ವೇ ಬರಬೇಕಾದ್ರೆ ಏನಾದರೂ ಬಿಸಿಯಾಗಿ ಕುಡಿಯೋಣ, ತಿನ್ನೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಾಫಿ ತೊಗೊಂಡ್ವಿ, ಮತ್ತು ಬಿರಿಯಾನಿ ತೊಗೊಂಡ್ವಿ. ನಮಗೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ ಚಳಿ, ಬಟ್ ಫಾಗ್ ಯಾವಾಗ ಜಾಸ್ತಿ ಆಯಿತು, ಟೆಂಪ್ರೇಚರ್ ಡ್ರಾಪ್ ಆಗಿಬಿಟ್ಟು ನಾನಂತೂ ಎಷ್ಟು ನಕ್ಕಿದ್ದೀನೋ. ಅದೇನು ಕ್ರೇಜಿ ಥರ ಸೀರೆ ಉಟ್ಕೊಂಡು ಬಂದಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಇಲ್ಲಿ ಬಂದುಬಿಟ್ಟು ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟಿಪಿಕಲ್ ವೇ ಆಫ್ ಕೀಪಿಂಗ್ ದ ರೂಮ್ ಹೀಟೆಡ್.